अस्सलामु अलैकुम वरहमतुल्लाहि वबरकातुहू। औज़ु बिल्लाहि मिनश ಶೈತಾನಿ ರಜೀಮ್ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್। ನಾನು ದೇವರ ಮೂಲ ಕೇಳ್ತಾ ಇದ್ದೀನಿ, ಸರ್ವಶಕ್ತಿ ದೇವನೇ, ನಿನ್ನ ಮೂಲ ಕೊಡು ಬಾಳೋದಿಕ್ಕೆ. ನನ್ನ ಮಾತಿಗೆ ಆರಂಭ ಮಾಡ್ತಾ ಇದ್ದೀನಿ ಆ ಏಕದೇವ ಪ್ರಭು ಪರಮಾತ್ಮ ಹೆಸರಿಂದ. ಅಣ್ಣ ತಮ್ಮಂದರೆ, ಅಕ್ಕ ತಂಗಿಗಳೇ, ಪ್ರೀತಿಯ ಮಕ್ಕಳೇ, ಹಿರಿಯರೇ, ನಾನ್ ಹಕೀಂ ಉಬೇದುಲ್ಲಾ ಯೋಗ ಗುರ. ಪ್ರತಿ ದಿವಸ 11 ಗಂಟೆಗೆ ಬರ್ತಾ ಇರ್ತಿದ್ದೆ. ತಿಳುವಳಿಕೆ ಮಾಡ್ಕೊಳ್ತಾ ಇರಿ, ಇನ್ನೊಬ್ಬರಿಗೆ ತಿಳುವಳಿಕೆ ಕೊಡ್ತಾ ಇರಿ. ಇಲ್ಲಿನೂ ಸಂತೋಷನಲ್ಲಿ ಇಡ್ತೀರಾ, ಸತ್ತಿದ ಮೇಲೆ ಸ್ವರ್ಗನಲ್ಲಿ ರಾಜ ಆಗಿ ಹೋಗ್ತೀರಾ. ಇದು ಡ್ಯೂಟಿ ಮಾಡೋ ಬಹುಮಾನ. ಮನುಷ್ಯ ಡ್ಯೂಟಿ ಮಾಡ್ತಾ ಮಾಡ್ತಾ ಬಾಳ್ಬೇಕು. ಅಂದ್ರೆ ದೇವನ್ ಯಾರು? ಈ ಸರ್ವ ಲೋಕಗೆ ಮಾಲೀಕ ಯಾರು? ಈ ಸರ್ವ ಪ್ರಾಣಿಗೆ ಮಾಲೀಕ ಯಾರು? ಈ ಭೂಮಿ ಆಕಾಶಗೆ ಮಾಲೀಕ ಯಾರು? ಮನುಷ್ಯನಿಗೆ ಯಾಕೆ ಕಳಿಸಿದಾನೆ? ಮನುಷ್ಯ ಯಾವ ರೀತಿ ಬಾಳ್ಬೇಕು ತಿಳಿಬೇಕು, ಇನ್ನೊಬ್ಬರಿಗೆ ತಿಳುವಳಿಕೆ ಕೊಡಬೇಕು. ಈ ಭೂಮಿ ಮೇಲೆ ಎಷ್ಟು ಋಷಿ ಮಹಾತ್ಮ ಬಂದರು. ಶಂಕರ, ರಾಮ, ಕೃಷ್ಣ, ಗಣೇಶ, ಅಯ್ಯಪ್ಪ, ವೇಸು ಕ್ರಿಸ್ತ, ಮೊಹಮ್ಮದ್ ಸಲ್ಲಂ ಅವರು ಎಲ್ಲ ಬಂದು ಆ ಸರ್ವಶಕ್ತಿ ಪ್ರಭು ಪರಿಚಯ ಮಾಡಿಕೊಟ್ರು. ಓಂ ನಮಃ ಶಿವಾಯ ಅಂದ್ರೆ ಸದಾ ಇರುವನು ದೇವನೊಬ್ಬನೇ. ಓಂ ಅಗೋಚರಂ, ಆ ದೇವನು ಯಾರ ಕಣ್ಣಿಗೆ ಕಾಣೋದಿಲ್ಲ. ಸತ್ಯಂ ಶಿವಂ ಸುಂದರಂ, ಸತ್ಯ ಹೇಳುವನೇ ದೇವನು. ಅವನೇ ಮಹಾಸುರಂದ್ರ, 100 ಅಲ್ಲ 100. ಅವನೇ ಸದಾ ಇರುವನು. ಇದೇ ಪರಿಚಯ ಮಾಡಿ ಕೊಟ್ಟಿದ್ದು ಎಲ್ಲಾ ಋಷಿ ಮಹಾತ್ಮಗಳು. ಅಣ್ಣ ತಮ್ಮಂದರೆ, ನಾವು ಆ ದೇವರು ಯಾರಂತ ಇನ್ನೊಬ್ಬರಿಗೆ ತಿಳಿಸಬೇಕು. ಅವ್ನು ಮಾಡಿರೋದು ಈ ಆಹಾರ ಟಮಾಟೆ ಹಣ್ಣು, ಇದು ಡೈಲಿ ಕೊಡ್ತಾನೆ ದೇವನು. ವರ್ಷಕ್ಕೆ ಒಂದ್ಸರ್ತಿ ಅಲ್ಲ, ಡೈಲಿ ಬರ್ತಿದೆ, ಡೈಲಿ ಇರ್ತಿದೆ. ಯಾಕಂದ್ರೆ ಇದು ಡೈಲಿ ತಿನ್ನೋ ವಸ್ತು. ಇದು ಒಳ್ಳೆ ಆಹಾರನು, ಒಳ್ಳೆ ಔಷಧಿನು. ಡೈಲಿ ಇದರದ್ದು ಚಟ್ನಿ ಮಾಡಿ ಪ್ರತಿ ದಿವಸ ತಿಂತಾ ಇರಿ, ಒಂದ್ ದಿವಸನೂ ಬಿಡಬೇಡಿ. ಇದರದ್ದು ಚಟ್ನಿ ಮಾಡಿ, ಇದರದ್ದು ಕಷಾಯ ಮಾಡಿ, ಜೀರಿಗೆ, ಓಮ, ಬಡ್ಸೊಂಪು ಇದೆಲ್ಲ ಹಾಕಿ ಕಷಾಯ ಮಾಡಿ ಕುಡೀರಿ. ಇದರದ್ದು ಜ್ಯೂಸ್ ಮಾಡಿ ಕುಡೀರಿ, ಕಲ್ಸಕ್ಕರೆ ಹಾಕಿ ಜ್ಯೂಸ್ ಮಾಡಿ ಕುಡೀರಿ. ಅಣ್ಣ ತಮ್ಮಂದರೆ, ಸರಿ, ಡೈಲಿ ಹಾಗೆ ಕುಯ್ದು ಸ್ವಲ್ಪ ಕರೆ ಉಪ್ಪು, ಕರೆ ಮೆಣಸು ಹಾಕಿ ತಿಂತಾ ಇರಿ. ಯಾವಾಗ್ಲೂ ಆರೋಗ್ಯನಲ್ಲಿ ಇರ್ತೀರಾ. ನಿಮ್ ರಕ್ತ ಕ್ಲೀನ್ ಇರ್ತೈತೆ. ನಿಮ್ ರಕ್ತ ಯಾವಾಗ್ಲೂ ಗಟ್ಟಿ ಆಗೋದಿಲ್ಲ, ಗಲೀಜಾಗೋದಿಲ್ಲ. ಅಣ್ಣ ತಮ್ಮಂದರೆ, ಸರಿ, ಇದ್ಗೆ ಮಾಡೋನ್ ಯಾರು? ಆ ಸರ್ವಶಕ್ತಿ ಪ್ರಭು ತನ್ನ ಪರಿಚಯ ತಾನೇ ಮಾಡಿ ಕೊಡ್ತಾ ಇರ್ತಾನೆ ಆ ವೇದಗಳಲ್ಲಿ. ಅದಲೋಪ ನಿಷದ್ದಂ ವಾಕ್ಯ ಶ್ಯಾಮ. ದೇವನ್ ಯಾರು? ಹೇಳೋ ಮಾತು ಮಾಡುವನೇ ದೇವನು. ಯಾರು ಹೇಳೋ ಮಾತು ಮಾಡೋದಿಲ್ಲ, ಮರಿತಾನೆ, ಅವನ್ ದೇವರಲ್ಲ. ಯಾರು ಸಹಾಯ ತಗೊಂಡ್ತಾನೆ, ಅವನ್ ದೇವರಲ್ಲ. ಯಾರು ಸುಳ್ಳು ಹೇಳ್ತಾನೆ, ಅವನ್ ದೇವರಲ್ಲ. ಯಾರು ಮೋಸನಿಂದ ಒಬ್ಬನಿಗೆ ಹೊಡಿತಾನೆ, ಅವನ್ ದೇವರಲ್ಲ. ದೇವನು ಹುಟ್ಟೋದಿಲ್ಲ, ದೇವನು ತಿನ್ನೋದಿಲ್ಲ, ತಿನ್ನಿಸ್ತಾನೆ. ಕುಡಿಯೋದಿಲ್ಲ, ಕುಡಿಸ್ತಾನೆ. ದೇವನು ಸಾಯೋದಿಲ್ಲ, ಸಾವು ಕೊಡ್ತಾನೆ. ಸತ್ತಿದ ಮೇಲೆ ಎಬ್ಬರಿಸ್ತಾನೆ, ವಿಚಾರಣೆ ತಗೊಳ್ತಾನೆ, ಸ್ವರ್ಗ ಅಥವಾ ನರಕನಲ್ಲಿ ಕಳಿಸ್ತಾನೆ. ಅವನೇ ದೇವನು. ಎಲ್ಲಿರ್ತಾನೆ? ಅಶ್ಮಾಲಂ, 7 ಆಕಾಶ ಮೇಲೆ. ಈಗ 7 ಆಕಾಶ ಮೇಲೆ ದೇವರು ಇರ್ತಾನೆ. ನಮ್ಗೆ ಯಾವ ರೀತಿ ನೋಡ್ತಾನೆ? ನಮ್ಮ ಮಾತು ಯಾವ ರೀತಿ ಕೇಳ್ತಾನೆ? ಇವತ್ತು ಮನುಷ್ಯ ಒಂದು ಪ್ಲಾಸ್ಟಿಕ್ ಮೊಬೈಲ್ ಇಟ್ಕೊಂಡು ಪ್ರಪಂಚ ಹೆಂಗ್ ನೋಡ್ತಾ ಇದ್ದಾನೆ. ಪ್ರಪಂಚ ಮಾತು ಕೇಳ್ತಾ ಇದ್ದಾನೆ. ಇಲ್ಲಿ ಕುತ್ಕೊಂಡು ಅಮೆರಿಕ ಮಾತು ಕೇಳ್ತಾನೆ, ಇಲ್ಲಿ ಕುತ್ಕೊಂಡು ಅರಬ್ ದೇಶ ಮಾತು ಕೇಳ್ತಾನೆ. ಮನುಷ್ಯನ್ಗೆ ಎಷ್ಟು ಪವರ್ ಅಂದ್ರೆ, ಈ ಮನುಷ್ಯನ್ಗೆ ಮಾಡಿರೋನು ಸರ್ವಶಕ್ತಿ ಪ್ರಭು ಪರಮೇಶ್ವರಾಗೆ ಎಷ್ಟು ಪವರ್ ಇರ್ಬೋದು. ಅವನ್ 7 ಆಕಾಶ ಮೇಲೆ ಇದ್ದು ಮನುಷ್ಯನ್ಗೆ ನೋಡ್ತಾ ಇರ್ತಾನೆ, ಮನುಷ್ಯನ್ ಮಾತು ಕೇಳ್ತಾ ಇರ್ತಾನೆ. ಇಲ್ಲೇ ಮಿತ್ರ, ಅವನಿಗೆ ಯಾರು ಫರಂಡ್ ಇಲ್ಲ. ಅವನ್ ಮರ್ಯಾದೆ ಕೊಡೋಗಿ ಹೇಳ್ತಾನೆ, ಅಲಾ ಇನ್ನ ಔಲಿಯಾ ಅಲ್ಲಾಹಿ
ಲಾ ಖೌಫುನ್ ಅಲೈಹಿಂ ವಲಾ ಹುಂ ಯಹಜನೂನ್. ನನ್ಗೆ ಯಾರು ಪ್ರೀತಿ ಮಾಡ್ತಾನೆ ಮನುಷ್ಯ, ಅವನು ನನ್ನ ಫ್ರೆಂಡು, ಅವನಿಗೆ ಯಾವ ಹೆದರಿಕೆ ಇರೋದಿಲ್ಲ. ಅವನ್ ದೇವರ ಇಷ್ಟ ಪ್ರಕಾರ ಬಾಳ್ಬೇಕು. ದೇವರ ಇಷ್ಟ ಇಲ್ಲಿ ಸಿಕ್ಕುತ್ತೆ. ದೇವರು ಬರೋದಿಲ್ಲ ಮನುಷ್ಯ ಅವತಾರ ಹಾಕೊಂಡು, ಇಲ್ಲ ಪ್ರಾಣಿ ಅವತಾರ ಹಾಕೊಂಡು, ಇಲ್ಲ ಯಾವ ಸನ್ಯಾಸಿ ಅವತಾರ ಹಾಕೊಂಡು ದೇವರು ಬರೋದಿಲ್ಲ. ದೇವರು ತಿಳುವಳಿಕೆ ಕೊಡೋದಿಕ್ಕೆ ಪರವಾದಿಗಳಿಗೆ ಕಳಿಸ್ತಾನೆ. ಅದಕ್ಕೆ ಕೊನೆ ಗ್ರಂಥನಲ್ಲಿ ಕುರಾನ್ನಲ್ಲಿ ಹೇಳ್ತಾನೆ, ಲಖದ ಕಾನ ಲಕುಂ ಫಿ ರಸೂಲುಲ್ಲಾಹಿ ಉಸ್ವತುನ್ ಹಸ್ನಾ. ನಿಮ್ಗೆ ನಾನು ಕೊನೆ ಪರವಾದಿಗೆ ಮಾಡೆಲ್ ಮತ್ತು ನಮೂನಾ ಮಾಡಿ ಕಳಿಸಿದ್ದೀನಿ. ಅವ್ರು ಯಾವ ರೀತಿ ತೋರಿಸ್ತಾರೆ ಆ ರೀತಿ ಬಾಳ್ಬೇಕು ಅಂತ ಹೇಳ್ಬಿಟ್ಟ ದೇವರು. ಅಣ್ಣ ತಮ್ಮಂದ್ರೆ, ಅದಕ್ಕೆ ಕೊನೆ ಗ್ರಂಥ ಕುರಾನ್ನಲ್ಲಿ ಹೇಳ್ತಾನೆ, ಯಾ ಅಯ್ಯುಹಲ್ಲದೀನ ಆಮನು, ನಂಬಿಕೆ ಇಟ್ಟೋ ಮನುಷ್ಯರೇ. ಇಲ್ಲಿ ಮುಸ್ಲಿಂ ಅಂತ ಹೇಳಿಲ್ಲ, ಇಲ್ಲಿ ಎಲ್ಲಾ ಮನುಷ್ಯರಿಗೆ ಹೇಳ್ತಾ ಇರೋದು. ನಂಬಿಕೆ ಇಟ್ಟೋ ಮನುಷ್ಯರೇ, ಆಮನುತ್ತಫುಲ್ಲಾ, ಆ ಸರ್ವಶಕ್ತಿ ದೇವನಿಗೆ ಎದರ್ರಿ. ಹಕ್ಕಾತು ಖಾತಿಹಿ, ಅವನು ಯಾವ ರೀತಿ ಹೇಳ್ತಾನೆ ಆ ರೀತಿ ಎದರ್ಬೇಕು. ವಲಾ ತಮೂತುನ್ನ, ಸಾವು ಬರೋ ಮೊದಲೇ ಸಾಯ್ಬೇಡಿ. ಅಂತೂ ಮುಸ್ಲಿಮೂನ್, ಸಾವು ಬರೋ ಮೊದಲು ದೇವರ ಗುಲಾಮ ಆಗಿ ಸಾಯಿರಿ. ಇಲ್ಲಿ ದೇವರ ಗುಲಾಮ ಆಗಿ ಸತ್ರೆ ಅಲ್ಲಿ ರಾಜ ಆಗಿ ಹೋಗ್ತೀರಾ ಸ್ವರ್ಗನಲ್ಲಿ. ಇಲ್ಲಿ ದೇವರ ಗುಲಾಮ ಆಗಿ ಸಾಯ್ಬೇಕು. ದೇವರ ಇಷ್ಟ ಪ್ರಕಾರ ಬಾಳ್ಬೇಕು. ಅಣ್ಣ ತಮ್ಮಂದರೆ, ಅಲ್ಲಾ ಭೂಗ ಮೇಕಂ ಅದೆಲ್ಲ ಭೂಗ ನಿವಾತಿಕುಂ ಅಲ್ಲಾ ಮಹಮದ ಕಬ ಮಸಿಯ. ಲಾಸ್ಟ್ ನಲ್ಲಿ ಒಬ್ಬರು ಮೊಹಮ್ಮದ್ ಅಂತ ಬರ್ತಾರೆ, ರೆಹಮತುಲ್ ಆಲಮೀನ್ ಆಗಿ ಬರ್ತಾರೆ. ರೆಹಮತುಲ್ ಮುಸ್ಲಿಮೀನ್ ಅಲ್ಲ, ಬರೇ ಮುಸ್ಲಿಂಗೆ ಮಾತ್ರ ಬರೋದಲ್ಲ, ಅವರು ಎಲ್ಲಾರಿಗೆ ಬರೋದು. ಕನ್ನಡ, ತೆಲುಗು, ತಮಿಳ್, ಇಂಗ್ಲಿಷ್, ಅರಬ್ಬಿ, ಉರ್ದು ಎಲ್ಲಾರ್ಗೋಸ್ಕರ ಬರೋದವರು. ಅಣ್ಣ ತಮ್ಮಂದರೆ, ಆ ಬಂದು ಈ ಭೂಮಿ ಆಕಾಶ ಮಾಲೀಕ ಯಾರು ತಿಳುವಳಿಕೆ ಮಾಡಿ ಕೊಡ್ತಾರೆ. ಕಲೀರಿ, ಕಲ್ಸ್ಕೊಡ್ತಾ ಇರ್ರಿ. ತಿಳಿಯಿರಿ, ಇನ್ನೊಬ್ಬರಿಗೆ ತಿಳುವಳಿಕೆ ಕೊಡ್ರಿ. ಕೇಳುವವನೇ ತಿಳಿಯುವನು, ತಿಳಿಯುವವನೇ ಸುಖ ಪಡೆಯುವನು. ಈ ಲೋಕದಲ್ಲಿ ಪರಲೋಕದಲ್ಲಿ ಈ ಮನೆ ಸುಮ್ಮನೆ, ಸತ್ತಿದ ಮೇಲೆ ಸ್ವಂತ ಮನೆ. ಇದು ಬಾಡಿಗೆ ಮನೆ, ಸ್ವಂತ ಮನೆ. ಸ್ವಂತ ಮನೆಯಲ್ಲಿ ಹೋಗ್ಬೇಕಂದ್ರೆ ಬಾಡಿಗೆ ಕೊಟ್ಟಿರ್ಬೇಕು. ಬಾಡಿಗೆ ಏನು ನೋಡ್ಲಿಲ್ಲ ಹಾಗೆ ದೇವರಿಗೆ ಎದರಬೇಕು. ದೇವರು ಮಾಡಿರೋದು ಮನುಷ್ಯರಿಗೆ ಪ್ರೀತಿಯಿಂದ ನೋಡಬೇಕು. ಯಾರಿಗೆ ವಿಷ ಕಣ್ಣಿಂದ ನೋಡಬಾರದು, ವಿಷ ನಾಲ್ಗೆಯಿಂದ ಮಾತಾಡಬಾರದು, ಯಾರಿಗೂ ಅನ್ಯಾಯ ಎದುರಿಸಬಾರದು, ಯಾರ ಹಣನು ಅನ್ಯಾಯ ಎದುರಿಸಿ ಕಿತ್ಕೊಂಡ್ಬಾರದು. ಅಣ್ಣ ತಮ್ಮಂದರೆ, ಕಷ್ಟ ಮಾಡಿ ದುಡಿಬೇಕು, ತಿನ್ಬೇಕು, ತಿರ್ಗಾ ಇನ್ನೊಬ್ಬರಿಗೆ ತಿನ್ನಿಸ್ಬೇಕು, ಜನಗಳ ಮೇಲೆ ಸಹಾಯ ಮಾಡಬೇಕು. ಅಣ್ಣ ತಮ್ಮಂದರೆ, ಇದು ಮನೆ ಬಾಡಿಗೆ. ನಿಮ್ಮ ಮೇಲೆ, ನನ್ನ ಮೇಲೆ ಆ ದೇವರ ಕರುಣೆ ಇರಲಿ. ಇನ್ನೂ ತಿಳುವಳಿಕೆ ಬೇಕಂದ್ರೆ ಸಾಯಂಕಾಲ 7:30 ಗಂಟೆನಿಂದ 9:30 ಗಂಟೆವರೆಗೂ ಯಾವ ಆಹಾರ ತಿಂದ್ರೆ ರೋಗ ಬರೋದಿಲ್ಲ, ಯಾವ ಆಹಾರನಲ್ಲಿ ಏನು ಲಾಭ ಇದೆ, ಯಾವ ಗಿಡಮೂಲಿಕೆನಲ್ಲಿ ಏನು ಲಾಭ ಇದೆ ಹೇಳ್ಕೊಡ್ತಾ ಇರ್ತೀನಿ. ರೆಕಾರ್ಡಿಂಗ್ ನಿಂದ ಫೋನ್ ಮಾಡಿ ತಿಳುವಳಿಕೆ ಮಾಡಿಕೊಡಿ. ಆಮೇಲೆ ಇದೆಲ್ಲ ಹಾಕಿ ಕರ್ಜೀರಿಗೆ ಕಷಾಯ, ಎಲ್ಲ ರೋಗಾಗೆ ಸಫಾಯ. ಅದು ಶಿವಮೊಗ್ಗದಿಂದ ತರಿಸ್ಕೊಳ್ಳಿ. 9343560908 ಇದೇ ಫೋನ್ನಿಂದ ತರಿಸಿ. ಇದೇ ಫೋನ್ನಿಂದ ತರಿಸಿ. ಕರ್ಜೀರಿಗೆ ಕಷಾಯ, ಎಲ್ಲ ರೋಗಾಗೆ ಸಫಾಯ. ಇದು ಕುಡಿತಾ ಇದ್ರೆ ಯಾವ ರೋಗ ಇರೋದಿಲ್ಲ. ರೋಗ ಇರೋರು ಕುಡಿಬೋದು, ಆರೋಗ್ಯ ಇರೋರು ಕುಡಿಬೋದು. ಆರೋಗ್ಯ ಇರೋರು 4 ದಿವಸ ಕುಡೀರಿ, 4 ದಿವಸ ಬಿಡ್ರಿ. ಸ್ವಲ್ಪ ಬೆಲ್ಲ ಹಾಕಿ ಬಿಸಿ ಮಾಡಿ ಕುಡಿಬೋದು, ಇಲ್ಲ ಹಾಗೆ ಜೇನುತುಪ್ಪ ಹಾಕಿ ಕುಡಿಬೋದು, ಇಲ್ಲ ಹಾಗೂ ಕುಡಿಬೋದು. ಅಣ್ಣ ತಮ್ಮಂದರೆ, ಮಕ್ಕಳಿಗೆ, ದೊಡ್ಡೋರಿಗೆ ಎಲ್ಲರಿಗೂ ಕೊಡಬಹುದು. ಇದು ಕುಡಿತಾ ಇದ್ರೆ ಎಲ್ಲ ರೋಗನಿಂದ ರಕ್ಷಣೆ ಆಗಿರ್ತೀರ. ಇದು ಶಿವಮೊಗ್ಗ ತರಿಸ್ಕೊಳ್ಳಿ. ನನ್ನ ಕಷಾಯ ನನ್ನ ಹತ್ರ ಇರ್ತೈತೆ ಬರೀ ಶಿವಮೊಗ್ಗನಲ್ಲಿ. ನನಗೆ ಸಿಗ್ಬೇಕಂದ್ರೆ, ನನಗೆ ಮಾತಾಡಬೇಕಂದ್ರೆ 1 ತಾರೀಕಿನಿಂದ 20 ತಾರೀಕುವರೆಗೂ ಇರ್ತೀನಿ ಇನ್ಶಾ ಅಲ್ಲಾ. ಕರ್ನಾಟಕ, ಶಿವಮೊಗ್ಗ, RML ನಗರ್, ಮಸ್ಜಿದ್ ಫುರ್ಖಾನ್ ಆಪೋಸಿಟ್. ಬನ್ನಿ, ತಿಳುವಳಿಕೆ ಮಾಡಿರಿ, ಕಲೀರಿ, ಇನ್ನೊಬ್ಬರಿಗೆ ಕಲ್ಸ್ಕೊಡ್ರಿ. ನಿಮ್ಮ ಮೇಲೆ, ನನ್ನ ಮೇಲೆ ಆ ದೇವರ ಕರುಣೆ ಇರಲಿ. ಇದಕ್ಕೆ ಶೇರ್ ಮಾಡಿ. ಇದಕ್ಕೆ ಎಷ್ಟು ಶೇರ್ ಮಾಡ್ತೀರಾ ಅಷ್ಟು ದೇವರ ಕರುಣೆನಲ್ಲಿ ಇರ್ತೀರಾ. ಸಲಾಂ ಅಲೈಕುಂ ವರಹಮತುಲ್ಲಾಹಿ ಬರ್ಕಾತು. ನಾಳೆ 11 ಗಂಟೆಗೆ, ಡೈಲಿ 11 ಗಂಟೆಗೆ ಬರ್ತಾ ಇರ್ತೀತೆ ಕನ್ನಡನಲ್ಲಿ. ಕಲೀರಿ, ಇನ್ನೊಬ್ಬರಿಗೆ ಕಲ್ಸ್ಕೊಡ್ರಿ.
ಇದ್ರೆ ಜಯ, ಸತ್ತೋಗ್ಬಿಟ್ರೆ ವಿಜಯ್.